ನಾನಂದ್ರೆ ಇಷ್ಟ ಅಲ್ಲ, ನಾನ್ ನಿನ್ ಮಕ್ಕನೇ ನೋಡಿಲ್ಲ. ನೀ ಈ ಮನಿಗ್ ಬರೋಕ್ಕಿಂತ ಮುಂಚೆ ನಾನು ಇಷ್ಟಪಟ್ಟೆ ನಿಂತಿ ಸುಡ್ಗಾಡ್ ನಿನ್ ಮಸಡಿ ಯಾವಾಗ ನೋಡಿ ನಾನು. ಹಾ, ನಿಂಗೆ ಗೊತ್ತೈತಿ ಕಾಲೇಜ್ನ್ಯಾಗ ನೀನು ಸೆಕೆಂಡ್ ಇಯರ್ ಕಲಿವತ್ನ್ಯಾಗ ನಾನು ನಿನ್ನನ್ನ ತುಂಬಾ ಇಷ್ಟಪಟ್ಟೆ, ಭಾಳ ಇಷ್ಟಪಟ್ಟು ಐ ಲವ್ ಯು ಅಂತ ಹೇಳಿದ್ದಕ್ಕೆ ಕಪಾಳ ಕೊಡ್ದಿ ನೀನು. ನಿಂಗೆ ನೆನಪಿಲ್ಲನ? ಲೇ ಶಾಂತ, ಇದು ಕಾಲೇಜ್ ಲವ್ ಸ್ಟೋರಿ. ಸುಮ್ನಿರ್ರಿ. ಏನ ನಾನ್ ನಿನ್ ಕಪಾಳ ಹೊಡೆದಿದ್ನ್ಯಾ? ನಂಗೇನು ನೆನಪಿಲ್ಲಲ್ಲ. ನೆನಪು ಮಾಡ್ಕೋ, ನಿನ್ ಗೆಳತಿಯಾರ ಜೊತೆಗೆ ಸೇರಿ ನನಗೆ ಎಷ್ಟು ಅವಮಾನ ಮಾಡಿದೆ ಅವತ್ತು. ನಿನ್ನ ಮಸಡಿ ನೋಡ್ಕೋ, ನಿನಗೆ ನಾ ಬೇರೆ ಸಿಗ್ಬೇಕನ್ನ? ನಿನಗೆ ನನ್ನಂತಕ್ಕೆಲ್ಲ ಯಾ ಹೆಣ್ಣು ಸಿಗೋದಿಲ್ಲ. ನಿನ್ನ ಮಕ್ಕ ನೋಡಿದ್ರೆ ನಂಗೆ ಅಸಹ್ಯಕತಿ ಹಂಗೆ ಹಿಂಗಂತೆಲ್ಲ ಬಾಯಿಗೆ ಬಂದು ಮಾತಾಡಿ ನನ್ನ ಕಪಾಳ ಕೊಡ್ದಿ. ನಿಂಗೆ ನೆನಪಿಲ್ಲ? ಹಾ ಹೌದು, ನಾನ್ ಯಾರಿಗೆ ಹೊಡೆದಂಗಾಗಿತ್ತು. ನೀನಾದ? ನಾನಾದ ಏನೇ ಅವತ್ತು ನಂಗೆ ಭಾಳ ಬೇಜಾರಾತು. ಆದ್ರೆ ನಾನು ನಿನ್ನ ಭಾಳ ಇಷ್ಟಪಟ್ಟಿದ್ದೆ. ಅವತ್ತು ಸುಮ್ಮನೆ ಅದೇ, ನಾನು ಹೋಗ್ಲಿ ಬಿಡತ್ತಾಗಂತೆ ಸುಮ್ಮನೆ ಆಗ್ಬಿಟ್ಟಿದ್ದೆ. ನಾನು ವಾಪಸ್ ಈ ಗುಂಜಾನ್ ಜೊತೆಗೆ ನಾನು ನಿನ್ನನ್ನು ಯಾವಾಗ ನೋಡಿದೆ ಹೇಳು? ಒಮ್ಮೆ ಮದುವೆ ಆಗಿ ನಿಂಗೆ ಮಕ್ಕಳಾದ್ಮೇಲೆ ನಾನು ನೋಡಿದ್ದು ಯಾವಾಗ? ಗುಂಜಾನ್ ಜೊತೆಗೆ ಗುಡಿಗೆ ಬಂದಾಗ, ಹನುಮಪ್ಪನ ಗುಡಿಗೆ ಬಂದಾಗ ಅಲ್ಲೇ ನಾನು ನಿಂತಿದ್ದೆ. ಹಂಗೆ ನೀನು ನೋಡಿದೆ. ನನಗೆ ನೀನು ಗುರ್ತದಿ, ಯಾಕಂದ್ರೆ ನಾನು ನಿನ್ನ ಭಾಳ ಇಷ್ಟಪಟ್ಟಿದ್ನಲ್ಲ. ನಿನಗೆ ನಾ ಗುರ್ತಿಲ್ಲ. ಯಾಕಂದ್ರೆ ಎಷ್ಟೋ ಸಲ ನಾನು ನಿನ್ನನ್ನು ಫಾಲೋ ಮಾಡ್ಕೊಂಬಂದೇನಿ. ನಿನ್ನ ಬಗ್ಗೆ ನಾ ಕನಸು ಕಂಡಿದ್ದೆ, ನಿನ್ನನ್ನು ಅಷ್ಟು ಇಷ್ಟಪಟ್ಟಿದ್ದೆ. ಆದ್ರೆ ನೀನು ನನ್ನನ್ನು ನೋಡಿದ್ದಿಲ್ಲ. ಅವತ್ತೇ ಫಸ್ಟ್ ನಾನು ನಿಂಗೆ ಪ್ರಪೋಸ್ ಮಾಡಿದ್ದೆ. ಅಷ್ಟರೊಳಗೆ ನನಗೆ ಅಷ್ಟೆಲ್ಲ ಅವಮಾನ ಮಾಡಿ ಹೋಗ್ಬಿಟ್ಟು, ಹಾಗಾಗಿ ನಿನಗೆ ನನ್ನ ಮಕ್ಕ ನೆನಪಿಲ್ಲ. ಆದ್ರೆ ನಾನು ಅವಮಾನ ಆದ್ಮೇಲೆ ಹೊಡೆಸ್ಕೊಂಡ್ಮೇಲೂ ಅದೇ ಕಾಲೇಜ್ನಾಗ ಇದ್ನಲ್ಲ, ಹಾಗಾಗಿ ನಾನು ನಿನ್ನನ್ನು ದಿನ ದಿನ ನೋಡಿ ನೋಡಿ ನೀನು ನಂಗೆ ನೆನಪದಿ. ಅದಕ್ಕೆ ಆಗ ಹೋತು. ಇವ್ರ ಜೊತೆ ನನ್ನ ನೋಡಿ ಮತ್ತೆ ಊರ್ಕೊಂಡೆ ನೀನು. ಅವತ್ತು ಅವಮಾನ ಮಾಡಿದ್ದಿಲ್ಲ, ನಿನ್ನ ಜೀವನ ಚಲೋ ಇರಬಾರ್ದು ಅಂತೇಳಿ ನಾ ಬಂದಿದ್ದಲ್ಲೇ. ಅವ್ನು ನಿನ್ ಗಂಡನ ಫ್ರೆಂಡ್ ಮಾಡ್ಕೊಂಡು ಬಸ್ನ್ಯಾಗ ಹತ್ತಿ ಇಳ್ದು ವಾಪಸ್ ಆಮೇಲೆ ಕುಡಿಯೋದ್ರ ಹಾದಿಕ್ಕೆ ನಾ ಕಳಿಸಿ ವಾಪಸ್ ಕುಡಿಯಕ್ಕೆ ಅವ್ನು ಇಲ್ಲಿ ಕರ್ಕೊಂಬಂದ. ಆಮೇಲೆ ರಾತ್ರಿ ಅವ ಮಕ್ಕೊಂಡಾಗ ಅವ್ನು ಪೂರಾ ನಿದ್ದೆ ಹತ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ನೀನು ನಮಗೆ ಬೈದು ಮೊಕ್ಕೋಬರ್ರಿ ಅಂತ ಕರೆದಿ ಅವ್ರಿಗೆ ಎದ್ದು ಹೋಗನ್ನ ಅಂತ ಹೇಳಿದಿ. ಅಂದಮೇಲೆ ನೀ ಮೊಕ್ಕೊಳಕ್ ಹೋದಿ, ನಿನ್ನ ಮಕ್ಳು ಕರ್ಕೊಂಡೆ. ಆದ್ರೆ ರೂಮ್ ಬಾಗ್ಲ ಹಾಕೊಂಡಿದ್ದಿಲ್ಲ, ಯಾಕಂದ್ರೆ ನಿನ್ ಗಂಡ ಬರ್ತಾನ ಅಂತೇಳಿ. ನಾನು ಎದ್ದು ಬಂದೆ, ಸೀದಾ ಒಳಗೆ ಬಂದೆ, ರೂಮ್ ಬಾಗ್ಲ ಆಮೇಲೆ ಹಾಕೊಂಡೆ. ನಿನ್ ಗಂಡ ಕದ ತಟ್ಟು ಟೈಮಿಗೆ ನಾನು ಹೊರಗೆ ಬಂದೆ. ನೋಡ್ದ, ತಪ್ಪು ತಿಳ್ಕೊಂಡ, ಹೋದ, ಜಗಳ ಮಾಡಿದ, ನಿನ್ನ ಹೊಡೆದು ಹೊರಗೆ ಹಾಕಿದ, ನನ್ನ ಜೊತೆಗೆ ಜಗಳ ಮಾಡಿ ಮಾತು ಬಿಟ್ಟ. ಛೀ, ನಾನೇನು ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತೈತಿ. ಆದರೂ ಇಷ್ಟೆಲ್ಲ ನಾಟಕ ಮಾಡಿಬಿಟ್ಟಲ್ಲ ನೀನು. ಅವಾಗ ಏನೋ ಒಂದು ಸಣ್ಣ ವಯಸ್ಸಿನಾಗ ಆಗಿದ್ದನ್ನ ಮನಸ್ಸಿನ ಇಟ್ಕೊಂಡು ಹಿಂಗೆ ದ್ವೇಷ ಸಾಧಿಸದ. ನೀನು ಕೈ ಮುಗಿತೀನಿ, ಒಂದೇ ಒಂದ್ಸಲ ನನ್ನ ಗಂಡನ ಮುಂದೆ ಹೇಳು, ನಂದೇನು ತಪ್ಪಿಲ್ಲ ಅಂತ ಒಂದ್ಸಲ ಹೇಳ್ರಿ. ಒಂದ್ಸಲ ಹೇಳಿ ಪ್ಲೀಸ್. ಹೇಳಂಗಿಲ್ಲ. ಈಗ ನಿನ್ನ ಗಂಡು ಕುಟ್ಪಾಳೆ ಮಾಡೋದು ನಂಗೆ ಇಷ್ಟ ಇಲ್ಲ. ಈಗ ಮತ್ತೆ ನಿನ್ನ ಗಂಡನ ಸವಾಸ ಮಾಡ್ತೀನಿ, ಮತ್ತೆ ಅವ್ನು ಹಾರಿಗೆಡಿಸ್ತೀನಿ, ಮತ್ತೆ ಅವ್ನು ಇದಕ್ಕಿಂತ ಕೆಟ್ಟ ಸ್ಥಾನಕ್ಕೆ ತರ್ತೀನಿ. ನಿನ್ನಿಂದ ಪಾಪ ಅವ ಹಾಳಾಗತ್ತಾನ. ಅವ್ನ ಮ್ಯಾಗ ನಂಗೆ ಯಾವ ಬೇಜಾರೇ ಇಲ್ಲ. ಹೇಳ್ಬೇಕಂದ್ರೆ ನಿನ್ನ ಗಂಡು ಕುಟ್ ಚಂದ ಇರ್ಬಾರ್ದು ಅಷ್ಟೇ. ಈಗ ಅವ್ನು ನೀನೇ ಬಿಟ್ಟೋಕ್ಯೋ, ಏನು ನಾನಾಗೆ ಬಿಡಿಸ್ಬೇಕು ನಿನ್ನ. ಈಗ ಮತ್ತೀಗ ನಾನು ನೀನು ಇಲ್ಲೇ ಅದೇವಿ. ಈಗ ನಿನ್ನ ಗಂಡು ಬರೋ ಮಟ್ಟ ಇಲ್ಲೇ ಇರ್ತೀನಿ. ಅವ್ನು ಬರೋ ಟೈಮಿಗೆ ಹೊರಗೆ ಹೋಗ್ತೀನಿ. ಹೆಂಗ ಅನಿಸ್ಬೋದು ಅವನಿಗೆ. ಗುಂಜಾ ನೀನು ಸುಳೆ ಮಗನ, ನನ್ನ ಹೆಂಡತಿ ಮ್ಯಾಗ ಇಲ್ಲದ ಹೇಳ್ತೀಯ? ಬಿಡಲೇ ಕೈ ಬಿಡ್ಲಿ. ಕೈ ಬಿಡ್ಲೆ ಒಂದಿಟ್ಟೆ. ರೀ ಬಿಡಿಸ್ ಹೋಗ್ರಿ. ಓ ಮರಯ್ಯ, ಶಿಟ್ನ್ಯಾಗದ ಅವ ಮತ್ತ ಅವ್ಗೆ 2 ಇಕ್ಕರು ಸಾಕು ಹೋಗಿ ನನಗೊಂದು ಇಕ್ಕರು ಶಿನ್ನಾದ್ರ ಸತ್ತ ಹೋಗ್ತಾನೆ ನಾನು. ನಿಮಗೆ ಹೇಳ್ತೀನಲ್ಲ. ನಿನಗೆ ಹೇಳ್ತೀಯಲ್ಲ ಅಂತ ಅಂದ್ರೆ ಕಿಡ್ನಿ ಒಂದು ಫೇಲ್ ಆಗಿ ನಿನ್ನ ಕಿಡ್ನಿ ತಗೊಂಡು ನಾ ಹಾಕೊಂಡೇನೆ. ಅವ್ ಹೊಡಿತಾ ಕಿಡ್ನಿಗೆ ಗುದ್ದಿನ ಅಂತ ಅದು ಒಂದು ಫೇಲ್ ಆತಂದ್ರೆ ಇನ್ಯಾರು ಕಿಡ್ನಿಗೆ ಹೋಗಿಲ್ಲ ನಾನು ಕೇಳಾಕ. ಆಮ್ಯಾಗ ನೋಡಿ ನನ್ನ ಕಿಡ್ನಿ ಫೇಲ್ ಆತು ಅಂತ ಹೊಯ್ಕೊಂತಿ. ನಕಲಿ ಸರಿ. ಏ ಗುಂಜಾ ಕೈ ಬಿಡ್ಲ. ಹಾಲು ಬಾಡೆ ಒಂದು ಹೆಣ್ಣಿನ ಜೀವನ ಅಂದ್ರೆ ಆಟ ಆಗೈತೆ ನಿನಗೆ. ನೀನು ಚಪ್ಪಲ್ಲ ಹೊಡೆಯರಿಲ್ಲ, ಅದಕ್ಕೆ ಮಾಡ್ತೀನಿ. ನೀನು ಊರು ಹಲ್ಕಟ್ಟ ಬಾಡೆ ನಿನಗೆ ಮಾಡ್ತಾನೆ ತಡಿ. ನಿನಗೆ ಪೊಲೀಸರು ಫೋನ್ ಹಚ್ಚಲ. ಗುಂಜಾ ಬರ್ಲಿ ನಾವ ಸಾಕ್ಷಿ ಇದೆ. ಊರಾನ್ ಮಂದಿ ಎಲ್ಲಾರನ್ನೂ ಸಾಕ್ಷಿ ಸಾಕಿಸ್ತೇನೆ ಬೇಕಾರೆ. ಕೆರ್ಕೆರ್ಲೆ ಹೊಡೆದಿ ಒಂದು ಚಪ್ಪಲ್ಲ ತುಳಸು ನೀ ಪೊಲೀಸರು ಬೂಟ್ಗಲ್ಲಿ. ನಾನು ತಪ್ಪಾಗಿತ್ರಿ, ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ. ಇನ್ನೊಂದ್ಸಲ ಇವ್ರ ಸುದ್ದಿಗೆ ನಾ ಬರಂಗಿಲ್ಲ, ಬಿಟ್ಬಿಡ್ರಿ. ಸುದ್ದಿಗೆ ಏಸ್ ಹೆಣ್ಮಕ್ಳ ಜೀವನ ಹಾಳು ಮಾಡಿಯಾ ಹಲ್ಕಟ್ಟ ಬಾಡೆ? ಏಸ್ ಹೆಣ್ಮಕ್ಳ ಜೀವನ ಹಾಳು ಮಾಡಿ ಏಕಾಏಕಿ ಪಾಪ 2 ಮಕ್ಳು ಇದ್ದಕ್ಕಿನ ಯಾವಾಗ ಏನ ಸುಡುಗಾಡ ನೀನು ಹೊಡೆಸ್ಕೊಂಡಿದ್ದಂತ ಬೇಸ್ಕೊಂಡಿದ್ದಂತ ಅದನ್ನ ಮನಸ್ಸಿನ ಇಟ್ಕೊಂಡು ಈಗ ಹಾರ್ಗೆಡ್ಸಿ ಏನ? ನಾಯಿ ಅಂತ ಬಾಡೆ ಮತ್ತೆ ನನ್ನ ತಲೆ ಹಾಪ್ ಮಾಡ್ತಂತ ನಿನಗೆ ಪೊಲೀಸರು ಫೋನ್ ಹಚ್ಚಲ ಗುಂಜೆ. ಹಸ್ತಂತರಿ ಫೋನ್ ಹಚ್ತಾನೆ. ಈ ನಾಯಿ ಅಂತ ಅವ್ನು ಮಾತಾಡ್ಬಿಡ್ಬಾರ್ದು. ಇವ್ ಕಂಡು ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋನ್ನ. ತಪ್ಪಾಗಿತ್ತು. ನನಗೆ ನಂಬ್ಕೊಂಡು ನನ್ನ ತಾಯದಾಳ, ನನ್ನ ಹಿಂತಿದಾಳ, ನನಗೊಂದು ಹೆಣ್ಣು ಕೂಸೈತಿ. ನಾನು ಮತ್ತೆ ಜೈಲಿಗೆ ಹೋದ್ರೆ ಅವ್ರು ಬೀದಿ ಅನ್ನಪ್ಪ ನನ್ನ ಪಾಲಕರ. ನಿಂದಾದ್ರ ಜೀವನ, ನಿಂದಾದ್ರ ಹೆಂಡತಿ ಮಕ್ಕಳು ತಾಯಿ, ಅವಂದಲ್ಲ ಜೀವನ. ಅವನ ಜೀವನ ಬೇಕಾಬಿಟ್ಟು ಹಾಳಾಗಿ ಹೋಗ್ಲಿ, ಅದು ನಿಂಗೆ ನಡಿತೈತಿ. ಇಲ್ಲಡ ಈಗ ಏನಕ್ಕೆ ಒಲ ಅಂದ್ಲಲ್ಲ, ಆ ಕರ್ಮ ಏನ್ ಬಿಡ್ತದಂತ ಮಾಡಿಯ. ನಿನಗೂ ನಳತಿ ಏನ ಒಂದ್ ಹೆಣ್ಣಿನ ಶಾಪ. ಅದು ತಪ್ಪು ಮಾಡ್ಲಾರ್ದ ಶಾಪ ಹಾಕ್ತಾಳಂದ್ರ ನೀ ಯಾವತ್ತು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಒಂದ್ ಹೆಣ್ಣಿನ ಹೊಟ್ಟಿವ್ರಿ ನಿನ್ನ ಹಂಗ ಬಿಡ್ತದಂತ ಮಾಡಿ ಏನ್ ನೀನು ಹಾಲ ಕಟ್ಟಬಾಡೆ ನೀನು ಮಾಡ್ತಂತಡಿ. ನೀನು ಪೊಲೀಸರಿಗೆ ಕೊಟ್ರ ಹೊಂದದ.
ನನ್ ತಪ್ಪಾಗಿತ್ರಿ ನಾ ಮಾಡಬಾರ್ದಿತ್ತು ಸಗಣಿ ತಿನ್ನೋ ಕೆಲಸ ಆಗ್ಬಿಟ್ಟತ್ ನನ್ನಿಂದ. ಏನ್ರಿ ಈಗ ನೀವು ಜೈಲಿ ನಿಮ್ಮ ಜೀವನದಾಗ ನಾ ಇಂಥ ಕೆಲಸ ಮಾಡಂಗಿಲ್ಲ. ನಿಮ್ ಕಾಲ್ ಬೀಳ್ತೇನೆ ನನ್ ಬಿಟ್ಬಿಡ್ರಿ ಅಕ್ಕಾರ. ನಿಮ್ ಕಾಲ್ ಬೀಳ್ತೇನ್ರಿ ಬಿಟ್ಬಿಡ್ರಿ. ಅವರ ಅಕ್ಕಾರ ಏನ್ ಅನ್ಲಿ ಹೇಳ್ರಿ ನಾನು ಬಿಟ್ಬಿಡ್ರಿ. ನಾನು ಅಕ್ಕಿ ಕೊಟ್ಬೇಕಾದ್ರೆ ನನ್ನ ತಂಗಿ ಅಂತ ನಾ ತಪ್ಪಾತಂತ ಕೇಳ್ತೇನೆ ಬಿಟ್ಬಿಡ್ರಿ. ಯಾಕಂದ್ರೆ ನಾ ಮಾಡಬಾರ್ದಾಗಿತ್ತು ಹೇಳ್ತೀನಿ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ರಿ. ಈಗ ನೀವು ಜೈಲಿಗೆ ಇದಕ್ಕೆ ಪೊಲೀಸರ ಕೈಯಾಗ ಅಂದ್ರೆ ನಾನು ನಿಜವಾಗ್ಲೂ ನನಗೆ ಇರಕ್ ಆಗಂಗಿಲ್ರಿ. ನಾನು ನಿಜವಾಗ್ಲೂ ನನಗೆ ಒಂದ್ ಕೂಸ್ ಐತಿ ನಮ್ಮವ್ವ ನಾನು ಏಂತಿ ವಯಸ್ಸಾಗೈತ್ರಿ ನನ್ನ ಮೌಗ್ ಬಾಳ. ಬಿಡ್ತೇವಿ ಹಲಕಟ್ಟ ಬಾಡೆ ಬಿಡ್ತೇವಿ. ಎದಕ್ ಬಿಡ್ತೇವಿ ಹೇಳ? ನಿಮ್ಮ ಮಗು ವಯಸ್ಸಾಗೈತಿ, ಒಂದ್ ಹರಿದ ಜೀವ ಬ್ಯಾಡ ಅದಕ್ಕೆ ಪಾಪ ಅದಕ್ಕೆ ಅದು ವಯಸ್ಸಾಗಿರೋ ಜೀವಕ್ಕೆ ತೊಂದರೆ ಕೊಡಬಾರ್ದನ್ನು ಒಂದ ಕಾರಣಕ್ಕೆ ಬಿಡ್ತೇವಿ. ಏನ ನೀ ಏನಾರ ಜೈಲಿಗೆ ಹೋಗಿ ಕುಂತರ ಅಥವಾ ನಿನಗೇನಾರ ಅಲ್ಲಿ ಪೊಲೀಸರು ಹೊಡೆದು ಬಿಡದು ಹಿಂಸೆ ಕೊಟ್ರೆ ಆಮ್ಯಾಗ ನಿನ್ನ ಮಗುಗೆ ತ್ರಾಸ ಆಕತ್ತಲ್ಲ, ಬೇಡ. ಈ ನೀ ಮಾಡಿದ ಇದಕ್ಕೆ ಸಗಣಿ ತಿನ್ನೋ ಕೆಲ್ಸಕ್ಕೆ ನಿಮ್ಮ ಮಗುಗೆ ಸಂಕಟ ಕೊಡೋದು ಬೇಡ ಅಂದ್ಬಿಟ್ಟೇವಿ. ಇದ ಫಸ್ಟ್ ಇದಲ್ಲ ಅಷ್ಟು ಇಂತಾವು ಮನಿ ಹಾಳು ಮಾಡೋ ಕೆಲಸ ಮಾಡಬೇಡ. ನಿನಗೊಂದು ಹೆಣ್ಣು ಕೂಸೈತಂತಿ, ಮುಂದೆ ಅದ್ರದ್ದು ಜೀವನ ಭಾಳ ದೊಡ್ಡದೈತಿ. ಏನ ನೀವು ಮಾಡಿದ ಕರ್ಮ ಆದ ಅನ್ಭವಿಸೋದಾದಿತ್ತು. ಏನ ಮೊದಲೆಲ್ಲ ತಂದೆ ತಾಯಿ ಮಾಡಿದ್ದ ಮಕ್ಕಳಿಗೆ ಬರ್ತಿತ್ತಂತ. ಈಗ ಹಂಗಲ್ಲೀಗ ಏನ ನಾವು ಮಾಡಿದ್ದನ್ನ ನಾವ್ ಇಲ್ಲೇ ಇಲ್ಲ ಅವಾಗೆಲ್ಲ ಹೋದ್ ಜನ್ಮ ಮಾಡಿದ್ದು ಈ ಜನ್ಮ ಬರ್ತೈತಿ ಅಂತಿದ್ರೆ, ಈಗ ಹಂಗಲ್ಲೀಗ ಈ ಜನ್ಮಕ್ ಮಾಡಿದ್ದು ಇದೇ ಜನ್ಮದಾಗ ಅನುಭವಿಸಿ ಹೋಗ್ಬಿಡ್ಬೇಕು ನಾವು. ಹಂಗೈತಿ. ಅದಕ್ಕೆ ಇನ್ನರ ತಿಳ್ಕೊ, ಯಾರ ಜೀವನಕ್ಕೂ ನಾವು ಒಳ್ಳೇದ್ ಮಾಡಕ್ಕಾಗಿಲ್ಲ ಅಂದ್ರೂ ಕೆಟ್ಟದಂತ್ರು ಮಾಡಬಾರ್ದು. ಬರ್ತೇನ್ರಿ. ನನ್ ತಪ್ಪಾಗೈತ್ರಿ. ನನ್ ತಪ್ಪಾಗಿತ್ ಗುಂಜಾ, ನನ್ ಕ್ಷಮಿಸ್ಬಿಡಪ್ಪ. ಮಾನಸ ನನ್ ತಪ್ಪಾಗಿತ್ವಾ. ಎಷ್ಟು ಮೋಸ ಮಾಡ್ಬಿಟ್ಟ ನೋಡ್ಬೇ ನನಗ. ಈ ಸುಳೆ ಮಗನ್ ಮಾತ್ ನಂಬಿ ಇವ ಹಂಗ್ ನಡ್ಕೊಂಡಿದ್ ರೀತಿ ನೋಡಿ ನಾನು ನನ್ನ ಹೆಂಡತಿ ಕೂಡ ಜಗಳ ಮಾಡಿಬಿಟ್ಟೆ. ಯಾಕ್ ಬೇ ಏನಾತ? ಅವ ಮಾಡಿದ್ ಮೋಸ ಅದ. ಸಗಣಿ ತಿನ್ನವನ ತಾಳಿ ಕಟ್ಟಿರ್ತೀಯಲ್ಲ, ಅವಾಗ ಏನ್ ಹಾನಿ ಮಾಡಿರ್ತಿ? ಕಾಯ ವಾಚ ಮನುಷ್ಯ ಪರಿಶುದ್ಧವಾಗಿರ್ತಾನೆ. ನನ್ನ ಹೆಂಡತಿ ಕುಟ್ನ ಏನೋ ಒಂದು ಎಂತ ತೊಂದರೆ ಬಂದ್ರು ನಾಕಿ ಜೊತೆಗಿರ್ತಾನೆ, ಏನೋ ಒಂದು ತಂದೆಯಾಗಿ ಕಾಪಾಡ್ತೇನೆ ಅಂತೇಳಿ ನೀನು ಭಾಷೆ ಕೊಟ್ಟಿರ್ತಿ. ಅದನ್ನ ಬಿಟ್ಟು ಹೆಂಡತಿ ಮ್ಯಾಗ ಅನುಮಾನ ಪಡ್ತಿ, ಹಿಂಗ ಅನುಮಾನ ಪಡ್ತಿ. ಮತ್ತೆ ಗಂಡನ ತಿರುಗಿ ಬಿದ್ರೆ ಎಲ್ಲಿ ಹೋಗ್ಬೇಕಕ್ಕೆ? ಅದು ಇದು ಬಿಟ್ಟು ಇಸ್ಪೀಟ್ ಆಡಕ ಕುಡಿಯಾಕ ಜೂಜಾಡಕ್ ಹೊಂಟೇನು? ಈಗ ಬರ್ಬರ್ತಾ ಇಲ್ಲೋಡ್ ಗುಂಜಾ ಹೇಳ್ತಾನಿ, ಮನಿನ ನಾಶ ಮಾಡ್ಕೋತಿ. ಬಂಗಾರದಂಗ ಮಕ್ಕಳದಾವ್, ಹೇಂತದಾಳ, ಮನಿ ಐತಿ ಕೈಯಾಗ, ಕೈ ತುಂಬ ಪಗಾರ ಬರುವಂತ ಕೆಲಸ ಐತಿ. ಏನ ಇನ್ನರ ಜೀವನ ಚಂದ ಮಾಡ್ಕೊಂಡು ಹೋಗ್ಲಾ, ಇನ್ನರ ತಿಳ್ಕೊರ್ಲಾ. ಇಂಥ ಸಂತಿ ಸವಾಸ ಬಿಡು. ಏನ ಯಾರನಾರ ನಾವು ದೋಸ್ತಿ ಮಾಡ್ಕೊಂಡ್ರ ಅಂತ ದೋಸ್ತಿ ಜೊತೆಗೆ ನಾವ್ ಅದೇವಿ ಅಂದ್ರ ಮನಸ್ಸು ತಂಪಾಗಿರ್ಬೇಕು, ಒಳ್ಳೆ ಯೋಚನೆ ಬರ್ಬೇಕು. ಏನ ದೇವ್ರ ಜೊತೆಗೆ ಅದೇವಿ ಅನ್ನೋಷ್ಟು ಒಂದು ಒಳ್ಳೆ ದಾರಿ ಒಳಗೆ ಹೋಗ್ಬೇಕು ನಾವ. ಅಂತದ್ ಬಿಟ್ಟು ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೇವ ಅಂದ್ರ ಆ ಸಂತಿ ಸವಾಸ ಸರಿ ಇಲ್ಲ ಅಂತ ನೀವ್ ತಿಳ್ಕೊಬೇಕು. ಏನ ಇನ್ನರ ಬಿಟ್ಟು ಬಿಡು ಗುಂಜ. ಏನ ಆ ಹೆಣ್ಮಗಳು ಕಣ್ಣೀರ್ ಹಾಕಿಸ್ಬೇಡ್ಲಾ. ನಿನ್ನ ನಂಬ್ಕೊಂಡ್ ಮನಿಗ್ ಬಂದತ್ತದ, ಹಂಗ್ ಮಾಡ್ಬೇಡ ಗುಂಜ. ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ಲಾ. ಕುಡಿಬೇಡಲ್ಲ, ಇಸ್ಪಿಟ್ ಆಡಬೇಡಲ್ಲ. ಏನ ಬೇಕಾದವ್ರು ಬೇಕಾದ ಕರ್ಲಿ, ನಾ ಬರುವುದಿಲ್ಲ ಅಂತ ಕುರ್ಲಾ ಹೇಳ. ಏನ್ ಅವ್ರಿಂದ ನೀ ಬೀಗ್ತನ ಮಾಡ್ಬೇಕಾಗಿಲ್ಲ. ಬೇಜಾರಾದ್ರ ಹಾಕೊಂಡ್ ಹಾಳಾಗಿ ಹೋಗ್ಲಿ. ನಿನ್ನ ಜೀವನ, ನಿನ್ನ ಮಕ್ಕಳು, ನಿನ್ನ ಮನಿ, ನಿನ್ನ ಸಂಸಾರ ಅಷ್ಟೇ ಇನ್ ಮ್ಯಾಗ. ಏನ ಆತ್ ಬೇ, ನನ್ ತಪ್ಪಾತ್ ಬೇ. ನನ್ನೇನ್ ಕೇಳ್ತಿ? ಅಲ್ಲಿ ನಿಂತತಲ್ಲ ನಿನ್ನ ನಂಬ್ಕೊಂಬಂದ್ ಜೀವ, ಅದಕ್ಕೆ ಕೇಳ. ಮನಸ ನನ್ ತಪ್ಪಾಗೈತಿ, ಬಾಳ ದೊಡ್ಡ ತಪ್ಪು ಮಾಡೀನಿ ನಾನು. ನನಗೆ ಗೊತ್ತು ನಾ ಮಾಡಿದ ತಪ್ಪು ನಿನ್ನಿಂದ ಕ್ಷಮಿಸಕ್ ಆಗೋದಿಲ್ಲ ಅಂತ ನನಗೆ ಗೊತ್ತೈತಿ. ಆದ್ರೂ ಕೇಳ್ತೇನೆ ನನ್ ತಪ್ಪಾಗೈತಿ. ನಾ ತ್ಯಾಪ್ ತಿಳ್ಕೊಂಡ್ಬಿಟ್ನಿ. ಈ ದೋಸ್ತರ ಜೋಡಿ ಇವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ನಾ ಇರ್ಬೋದು ಏನೋ ಕರೆ ಅಂತ ತಿಳ್ಕೊಂಡು ನಾನ್ ನಿನಗ್ ಬಹಳ ಅನ್ಯಾಯ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸ್ಬಿಡು ಮನಸ. ನನ್ ತಪ್ಪಾಗೈತಿ ಮನಸ. ಇಲ್ಲ, ನನಗೆ ಯಾಕೆ ನಿಮ್ಮನ್ನು ಒಪ್ಕೋಬೇಕಂತ ಅನ್ನಿಸ್ತಿಲ್ಲ. ಎಷ್ಟು ನಂಗೆ ಹಿಂಸೆ ಕೊಟ್ರಿ ನೀವು, ನನಗೆ ಅದು ಎಷ್ಟು ಬೇಜಾರು ಮಾಡಿದ್ರಿ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ನಂಬಲಿಲ್ಲ ನೀವು. ನನಗೆ ನನ್ನ ಮಕ್ಕಳಿಗೆ ಎಷ್ಟೆಲ್ಲ ತ್ರಾಸ ಕೊಟ್ರಿ, ಕುಡಿದು ಬಂದ್ರಿ, ಜೂಜಾಡಿದ್ರಿ, ಎಷ್ಟು ನನಗೆ ಹಿಂಸೆ ಕೊಟ್ರಿ. ನಾನು ಅದು ಯಾವುದು ಮರೆಯೋಕೆ ಆಗವಲ್ತು. ನಾವು ಒಲ್ಲೆ ಒಲ್ಲೆ ನಿಮ್ಮ ಜೊತೆಗೆ ಬಾಳೆ ಮಾಡೋಕೆ. ಈಗ ನನ್ನ ಮಕ್ಳು ಕರ್ಕೊಂಡು ನಾನು ಚಲೋನ ಅದೇನಿ. ನಾನು ಏನೋ ಒಂದು ತಕ್ಕ ಮಟ್ಟಿಗೆ ಕೆಲಸ ಮಾಡ್ಕೊಂಡು ನನ್ನ ಕೈಲಿ ಆದಷ್ಟು ನಾನು ನನ್ನ ಮಕ್ಕಳನ್ನ ಓದಿಸ್ಕೊಂಡು ಚೆನ್ನಾಗೇ ಇದ್ದೀನಿ. ನಿಮ್ಮ ಜೊತೆಗೆ ನಾ ಮತ್ತೆ ಇರಕ್ಕೆ ಒಲ್ಲೆ. ನಂಗೆ ಒಲ್ಲೆ ನೀವು ಬೇಡ ನನಗೆ. ಯಾಕವ ಮಾನ್ಸ ಯಾಕವ? ಏನೋ ಒಂದು ತಪ್ಪಾಗೈತಿ, ಕ್ಷಮಿಸಿ ಗಂಡನ ಜೊತೆ ಬಾಳೆ ಮಾಡವ. ನಾವು ಅಲ್ಬೇ, ಬೇಜಾರಾಗಬೇಡ್ರಿ ಶಾಂತಕರ. ನಾ ಇಲ್ಲಿ ಮಟ್ಟ ಯಾಕೆ ಬಂದೆ ಹೇಳ್ರಿ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟೆ. ನಾನು ತಪ್ಪಿಲ್ಲ ಅಂತೇಳಿ ಪ್ರೂವ್ ಆಕ್ಕೇತೇನ. ನನ್ನ ಗಂಡಗೆ ಈಗಾರ ನಾನು ಏನಂತ ಅರ್ಥ ಆಕೈತೆ. ನಾನು ಒಂದು ಭರವಸೆಯಿಂದ ಬಂದೆ, ಅದಾತ ಸಾಕು. ನಂದೇನು ತಪ್ಪಿಲ್ಲ, ಇವರಿಂದಾನೇ ಆಗಿರೋದು ಎಲ್ಲ ತಪ್ಪಂತ ಗೊತ್ತಾತಲ್ಲ, ಅಷ್ಟೇ ಸಾಕು ನನಗೆ. ಇವ್ರ ಜೊತೆಗೆ ನಂಗೆ ಬಾಳೆ ಮಾಡೋಕೆ ಇಷ್ಟ ಇಲ್ಲ. ನಾವಲ್ಲೇ ಇವ್ರ ಜೊತೆಗೆ ಇರಕ್ಕೆ. ಮಾನಸ, ಬೆಳಿಬೇಕಾಗಿರೋ ಮಕ್ಕಳ ಬಗ್ಗೆ ಯೋಚನೆ ಮಾಡು ಮಗಳ. ಏನು ಇಲ್ಲೋಡುವ, ಒಂದು ತಾಯಿ ಎಷ್ಟು ಮುಖ್ಯನ ಮಕ್ಕಳಿಗೆ ತಂದಿನೂ ಅಷ್ಟ ಮುಖ್ಯ. ಹಂಗೆ ಮಾಡಬೇಡ ಮಗಳ. ಏನು ಹಂಗೆ ಮಾಡಬೇಡ. ಏನೋ ತಿಳಿಲಾರ್ದ ತಪ್ಪಾಗೈತಿ. ಅವಂಗ ಗಂಡ ಅವ ಎಷ್ಟಾದ್ರು, ನನ್ನ ಗಂಡ ಏನು ಮಾಡಿಲ್ಲ ತಪ್ಪಂತ ಮಾಡಿಯ. ಕುಡ್ದಾನ, ಜೂಜಾಡನ, ಎಲ್ಲ ಮಾಡ್ಯಾನವ. ಹೊಡೆದಾನ ಬಡ್ದಾನ. ನಿನ್ನ ಸಂಸಾರಕ್ಕೆ ನಾ ಬಂದು ನಿಂತೆ, ಸರಿ ಮಾಡಿದೆ. ನನ್ನ ಸಂಸಾರಕ್ಕೆ ಯಾರು ಬರಲಿಲ್ಲವ. ಅನುಮಾನ ಪಟ್ಟಿಲ್ಲ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಹೊಡೆದ್ರು ಬಡದ್ರು ಮತ್ತು ಜೊತೆಗೆ ಹೋಗಿದ್ವಿ. ಈಗಾದ್ರೂ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಐತಿ, ನನಗೆ ಅವ್ರ ಮೇಲೆ ಪ್ರೀತಿ ಐತಿ. ಏನು ಹಂಗಂತೇಳಿ ದೂರ ಆದ್ವಿ ನಾವು? ಹೇಳಿ ನಾ ನೋಡೋಣ.
ಎಷ್ಟು ಜನ ಗಂಡ ಹೆಂಡತಿ ಕೂಡಿರ್ತಾರಲ್ಲ ಎಲ್ಲರೂ ಏನು ಒಂದೂ ಜಗಳ ಮಾಡ್ಲಾರ್ದಂಗ ಹಂಗ ಬಂಗಾರದಂಗ ಇರ್ತಾರಂತ ತಿಳ್ಕೊಂಡು ನೀನು ಸಾಧ್ಯನೇ ಇಲ್ಲ. ಜಗಳ ಜಗ್ಗಾಗಿರ್ತಾವು. ಎಲ್ಲದನ್ನು ಹೆಂಡತಿ ತಪ್ಪನ ಗಂಡ ಕ್ಷಮಿಸ್ತಾನ, ಗಂಡನ ತಪ್ಪನ ಹೆಂಡತಿ ಕ್ಷಮಿಸ್ತಾಳ. ಅಂದಲ್ಲೇ ಜೀವನ ಆಗುದು, ಅಂದಲ್ಲೇ ಹೊಂದಾಣಿಕೆ ಆಗುದು. ಇದು ನೀನು ಅಮೇರಿಕ ಅಂತ ಮಾಡಿಯ ನೀನು. ಸಿಟ್ಟು ಬಂದ್ಬಿಟ್ಲೆ ಗಂಡನ್ ಬಿಟ್ಬಿಡೋದು, ಸಿಟ್ಟು ಬಂದ್ಬಿಟ್ಲೆ ಹೆಂಡತಿ ಬಿಟ್ಬಿಡೋದು. ಬೇಡ ಮಗಳ, ಆಗೇ ತಪ್ಪಾತಂತ ಮನಸ್ಲಿ ಕೇಳ್ಕೊಳತ್ತ. ನಾವು ಇನ್ನೇನು ಆ ಕೆಲಸ ಮಾಡೋದಿಲ್ಲ. ಏನು ಅವ್ನು ಹೇಳೇನು ನಾನು ಕುಡಿದು ಪಡಿದ ಮಾಡಬೇಡ. ನಾ ಬರ್ತೇನೆ ಒಂದು 4 ದಿನಕ್ಕೊಂದ್ಸಲ 2 ದಿನಕ್ಕೊಂದ್ಸಲ ಬರ್ತಾ ಹೋಗ್ಕೊಂತ ಇರ್ತೇನೆ ನಾನು. ಅವ್ನು ಏನಾರ ಮತ್ತಂತ ಸಗಣಿ ತಿನ್ನೋ ಕೆಲಸ ಮಾಡಿದ್ರೆ ನನ್ನ ಮುಂದೆ ಹೇಳಿ ನೀನು. ಈ ಸಲ ಮೆಟ್ಟಿಲಿ ಹೊಡಿತೇನೆ ನಾನು ಅವ್ನು. ಏನು ಹಂಗೆ ಮಾಡಬೇಡ. ಇಬ್ರು ಗಂಡ ಹೆಂಡತಿ ಕೂಡ್ರಿ, ಚಂದಾಗಿರ್ರಿ, ಹೋಗ್ರಿ ಮನೆಗೆ ಹೋಗ್ರಿ. ಏನು ಇವತ್ತು ಅವನದು ಸುಟಿ ಐತಿ. ಹೋಗಿ ಸೀದಾ ಹೋಗಿ ನಿನ್ನ ಮಕ್ಳು ಕರ್ಕೊಂಡೆ ಖುಷಿಯಿಂದ ತಿನ್ನಕ್ಕೆ ಅಂತ ತೊಗೊಂಡೋಗಿ ಭೇಟಿ ಆಗ್ರಿ. ನೀ ಗುಂಜ ಅವ್ರ ಅಪ್ಪ ಅವ್ರ ಕಡೆ ತಪ್ಪಾತಂತ ಕೇಳ್ಕೊಲ್ಲ. ಯಾಕಂದ್ರೆ ತಪ್ಪು ನಿಂದ ಐತಿ. ಏನು ಅವ್ರು ಎಷ್ಟು ನಂದ್ಕೊಂಡಿರ್ತಾರಲ್ಲ ಅಂತ ನಿನಗೆ ಗೊತ್ತಿಲ್ಲ. ಅವ್ರ ಕಡೆ ಹೋಗಿ ತಪ್ಪಾತಂತ ಕೇಳ್ಕೊಂಡು ಮಕ್ಳು ಕರ್ಕೊಂಡು ಮನೆಗೆ ಬರಲ್ಲ. ಹೂಬೆ, ನೀ ನಮ್ಮ ಅವ್ವ ನಮ್ಮ ಅಪ್ಪನ ಜಗದಾಗ ನಿಂತು ಭಾಳ ಚಲೋ ಕೆಲಸ ಮಾಡಿದ್ರಿ. ಹಂಗಾಗ್ಲಿ, ನಾ ಹಂಗ ಮಾಡ್ತೇನೆ. ನಾವೇನು ಬರ್ತೇವೆ ತೋರ್ಪ. ಗಂಡ ಹೆಂಡತಿ ನಡಕ ನಮ್ದೇನೈತಿ ಕೆಲಸ? ಈಗ ಕುಂದ್ರ ಬೇ ಹೋಗು ಅಂತಿ. ಇಲ್ಲಪ್ಪ, ನಾ ಮನ್ಯಾಗ ಎಲ್ಲ ಕೆಲಸ ಅಲ್ಲಿಂದಲ್ಲೇ ಬಿಟ್ಟು ಬಂದೇನಿ. ಹೋಗಕ್ಕೆ ಹೊತ್ತಕತ್ತೆ ಬರ್ತೇನೆ. ಎಂಜಾಯ್ಲೇ ಗುಂಜೆ ಏನ ನೋಡು ಏನೇನ್ ಮಾಡ್ತಿ ಅಂತೇಳಿ ಒಂದ್ ಸ್ವಲ್ಪ ಪ್ರೀತಿಯಿಂದ 4-5 ಮಾತಾಡಿ ಒಂದು ಡುವೆಟ್ ಸಾಂಗ್ ಹಾಡ್ರಿ, ಎಲ್ಲ ಸರಿ ಹೋಗ್ತತಿ. ವಯಸ್ಸಿಗೆ ತಕ್ಕ ಮಾತಾಡು. ಏನ್ ಅಸಹ್ಯ ಮಾತಾಡ್ತಿ, ನಡಿ. ಅಲ್ಲ ಮರಿ ನನ್ನ ಹಳ್ಯಾಗ ಹೇಳಿದೆ ಪಾಪ ನನ್ನ ಮಗಳು ಬೇಜಾರಾಗಿರ್ತೈತಿ. ನಡಿ. ಏನ್ ಬೇಕಾಗಿಲ್ಲ ನಂಗೆ ಸಮಾಧಾನ ಮಾಡೋದು. ತಪ್ಪಾತ್ ಮನಸ್ಸ, ಸಾರಿ. ಇನ್ನೊಂದ್ಸಲ ಅನುಮಾನ ಪಟ್ರ ನಾ ನಿಮ್ ಜೊತೆಗೆ ಇರಲ್ಲ. ಇನ್ನೊಮ್ಮೆ ಇಂಥ ಸಗಣಿ ತಿನ್ನೋ ಕೆಲಸ ನನ್ನ ಜೀವನದ ಮಾಡಲ್ಲ.